ಗುರು ನಂಗೆ ಬಂದ ಬಂದ ಅಚ್ಚುತ ಬಂದ ಅಚ್ಚುತ ಬಂದ ಅಣ್ಣನ ಎಬ್ಬರಿಸೋಗು. ಅಯ್ಯೋ ಅದಕ್ಕಿಂತ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಒಂದು ಡೈಲಿ ರೊಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿವಸ ಆಗೋಗಿತ್ತು ಈ ರೀತಿ ರೊಟೀನ್ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಜೊತೆ, ಬಿಕಾಸ್ ಕಪಲ್ ಆಫ್ ಥಿಂಗ್ಸಿಂದ ಆಕ್ಯುಪೈಡ್ ಆಗಿದ್ದರಿಂದ ನಾನು ಡೈಲಿ ವ್ಲಾಗ್ಸ್ನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ನೆನ್ನೆ ಪೋಸ್ಟ್ ಮಾಡಿದಂಥ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಪರ್ಸ್ನಲ್ DMs ಮಾಡಿದ್ರಿ, ಫೈನಲಿ ಯು ಆರ್ ಬ್ಯಾಕ್, ವೆಯ್ಟ್ ಮಾಡ್ತಾಯಿದ್ವಿ ನಿಮ್ಮ ವೀಡಿಯೋಸ್ಗೆ ಅಂತೆಲ್ಲ. ಅದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಆನ್ ಆ್ಯಂಡ್ ಆಫಲ್ಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿದ್ದೆ, ಮತ್ತು ಪುನಃ ಅಷ್ಟು ಒಳ್ಳೆ ಸಪೋರ್ಟ್, ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೊ ಐ ಥಾಟ್ ಐ ಶುಡ್ ಡೆಫಿನೆಟ್ಲಿ ಟೈಮ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಸಂಜೆಯಿಂದನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬನ್ನಿ, ಸಂಜೆ ಟು ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ನಂದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ಒಂದು ವ್ಲಾಗ್ ನೈಟ್ ಊಟದಿಂದ ಶುರು ಮಾಡ್ಕೊಂಡ್ವಿ. ಇನ್ನೂ ಒಂದು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿದ್ದಂಥದ್ದಿತ್ತು, ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆಗೆ ಅನ್ನ ಸಾಂಬಾರನ್ನ ನೆಂಚ್ಕೊಂಡು ಊಟ ಮಾಡಿ ಮಲಗಿಸ್ತಾ ಇದ್ದೀನಿ. ಭೈರವ್ ಒಂದು ಕಡೆ, ಅಚ್ಚು ಒಂದು ಕಡೆ, ಇಬ್ಬರು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ಭೈರವು ಮಧ್ಯಾಹ್ನ ಮಲಗಿಬಿಟ್ರೆ ರಾತ್ರಿ ಮಲ್ಗೋದು ಸ್ವಲ್ಪ ಲೇಟ್ ಮಾಡ್ತಾನೆ. ಸೊ ಇಲ್ಲಿ ಅಲ್ಲಿ ಅಪ್ಪ ರೂಮು ಈ ರೂಮು ಓಡಾಟನೇ ಆಗೋಗುತ್ತೆ. ಇಡೀ ನೈಟು ಅಚ್ಚನ್ನ ಹಾಲು ಕುಡಿಸಿ ಮಲಗಿಸೋದು ಇನ್ನೂ ಒಂದು ದೊಡ್ಡ ಟಾಸ್ಕು. ಬಿಕಾಸ್ ಮಕ್ಕಳು ಎಷ್ಟೇ ಊಟ ಮಾಡಿ ಏನೇ ತಿನ್ನಿಸಿ ಮಲಗಿಸಿದ್ರು ಕೂಡ ಹತ್ತತ್ರ 1-1.5 ವರ್ಷ 2 ವರ್ಷದ ತನಕನೂ ಮಧ್ಯ ಎದ್ದು ಹಾಲು ಕುಡಿಯೋವಂಥದ್ದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಸ್ವಲ್ಪ ವೀನ್ ಆಫ್ ಮಾಡೋದು, ನೈಟ್ ಹೊತ್ತು ಬ್ರೆಸ್ಟ್ ಫೀಡಿಂಗ್ನ ವೀನ್ ಆಫ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನಾನು ಯಾವುದೇ ರೀತಿ ಅವನಿಗೆ ವೀನ್ ಆಫ್ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ಐ ಆಮ್ ಕಂಫರ್ಟಬಲ್, ಬಿಕಾಸ್ ಅವ್ನು ಎಷ್ಟು ವರ್ಷ ಹಾಲು ಕುಡಿತಾನೋ, ಲೈಕ್ 3.5 ಇಯರ್ಸ್ವರೆಗೂ ಐ ಆಮ್ ಓಕೆ ವಿತ್ ಇಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಮಗನಿಗೆ ಅಂದರೆ ಭೈರವ್ಗೂ ಕೂಡ ಹತ್ತತ್ರ ನಾನು 3 ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ತನಕನೂ ನಾನು ಹಾಲು ಕುಡಿಸಿದ್ದೀನಿ. ಬಿಕಾಸ್ ಆವಾಗ ನಾನು ವರ್ಕ್ ಫ್ರಮ್ ಹೋಮ್ ಇದೆ, ಥ್ರೂ ಔಟ್ ದ ಡೇ ಅವನು ಹಾಲು ಕುಡಿತಾ ಇದ್ದ. ಬಟ್ ವಿಷ್ಣು ವೈಭವ್ಗೆ ಇವಾಗ ಬೆಳಗ್ಗೆ ನಾನು ಅರೌಂಡ್ 8 o'clock ಒಳಗಡೆ ಅವನು ಎದ್ದರೆ ಫೀಡ್ ಮಾಡಿಸ್ತೀನಿ. ನಾನು ಫೀಡ್ ಮಾಡಿಸ್ಬಿಟ್ಟು ಆರಾಮಾಗಿ ಆಟ ಆಡಿಸ್ತೀನಿ. ಇಲ್ಲ ಅಂತಂದರೆ ಥ್ರೂ ಔಟ್ ದ ನೈಟ್, ಅಂದರೆ ಸಂಜೆ ನಾನು ಕಾಲೇಜಿಂದ ಬಂದಾದಮೇಲೆ ಹತ್ತತ್ರ ನಾನು ಒಂದು 5:30-6 ಆಗುತ್ತೆ ಬರೋಷ್ಟೊತ್ತಿಗೆ, ಮತ್ತೆ ಎಲ್ಲ ಫ್ರೆಶನ್ ಅಪ್ ಆಗಿ ಅವನಿಗೆ ಹಾಲು ಕುಡಿಸೋ ಅಂಥದ್ದು. ಸೊ ಆ ಬಿಟ್ವೀನ್ ದ ಗ್ಯಾಪ್ ಏನಿದೆ, ದ್ಯಾಟ್ ಈಸ್ 8 o'clock to 5 o'clock ಅಥವಾ 5:30 ಏನಿದೆ, ಆವಾಗ ಅವ್ನು ಯಾವುದೇ ರೀತಿ ಬ್ರೆಸ್ಟ್ ಫೀಡಿಂಗು ಅಥವಾ ಎಕ್ಸ್ಪ್ರೆಸ್ಡ್ ಮಿಲ್ಕ್ನ ನಾನು ಅವನಿಗೆ ಕೊಡ್ತಾಯಿಲ್ಲ. ಬಿಕಾಸ್ ಆ ಒಂದು ಟೈಮಲ್ಲಿ ಅವನಿಗೆ ಸಾಲಿಡ್ಸ್ನೇ ಕೊಡೋವಂಥದ್ದು. ಬಂದಿದ್ದ ತಕ್ಷಣ ಅವನು ಫಸ್ಟ್ ನನ್ನ ನೋಡಿದ ತಕ್ಷಣ ಹಾಲು ಹಾಲು ಅಂತ ಹೇಳ್ತಾನೆ. ಸೊ ಹಾಗಾಗಿ ಯಾವುದೇ ರೀತಿ ಮೀಲ್ ಟೈಮಲ್ಲಿ ಅವನಿಗೆ ಬ್ರೆಸ್ಟ್ ಮಿಲ್ಕ್ ಇರೋದಿಲ್ಲ, ಬರೀ ಸರಿನಾ ಅಥವಾ ಸಾಲಿಡ್ಸ್ ಅಂತ ಏನು ಹೇಳ್ತೀವಿ ಅದನ್ನೇ ತೊಗೊಳ್ತಾ ಇದ್ದಾನೆ. ಆ್ಯಂಡ್ ಅದನ್ನು ರೂಢಿ ಕೂಡ ಆಗೋಗ್ಬಿಟ್ಟಿದೆ. ಅವನು 4th month, ಎಸ್, ಪಾಪುಗೆ 4 months ಇದ್ದಾಗ ನಾನು ಬಿಟ್ಟು ಹೋಗಿದಂಥದ್ದು ಆಫೀಸಿಗೆ ಅಥವಾ ಬ್ಯಾಕ್ ಟು ವರ್ಕ್ ಅಂತ ಹೇಳ್ಬೋದು. ಸೊ 4 monthsಯಿಂದನೂ ಅವನು ಅದೇ ರೀತಿ ರೂಢಿ ಆಗಿದ್ದಾನೆ. ಬಟ್ 4th to 6th month ಏನಿತ್ತಲ್ಲ, ಅದು ನನಗೆ ಟ್ರಾನ್ಸಿಷನ್ ಪೀರಿಯಡ್ ತುಂಬ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, 4 ತಿಂಗಳು ಮಗು ಅಂದರೆ ನಿಮಗೆ ಗೊತ್ತಿರುತ್ತೆ, ಸಾಲಿಡ್ಸ್ ಕೂಡ ಇನ್ನೂ ಶುರು ಮಾಡಿರೋದಿಲ್ಲ. ಸೊ ಆವಾಗ ನಾನು ಆಫೀಸಿಂದ ಬಂದು ಅವನಿಗೆ ಫೀಡ್ ಮಾಡಿಸ್ತಾ ಇದ್ದೆ, ಮತ್ತು ಮಧ್ಯ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗ್ತಾಯಿದ್ದೆ. ಇನ್ನು
ಕೆಲವೊಂದು ಸತಿ ಅದು ಸಾಲ್ತಾನೂ ಇರಲಿಲ್ಲ. ಆವಾಗ ಫಾರ್ಮುಲಾ ಮಿಲ್ಕ್ ಕೂಡ ಕೊಟ್ಟಿದ್ದೀನಿ ನಾನು. ಬಟ್ ಫಾರ್ಮುಲಾ ಮಿಲ್ಕ್ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದು ಫಾರ್ಮುಲಾ ಮಿಲ್ಕ್ ಕುಡಿಯೋದನ್ನೇ ಬಿಟ್ಬಿಟ್ಟ ಅವನು. ಸೊ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರಿ 6th ಮಂತಿಂದ ಸಾಲಿಡ್ಸ್ನ ಎಷ್ಟು ಟೈಮ್ ಕೊಡ್ತಾಯಿದ್ರಿ ನೀವು ಅಂತ. ಸೊ ಫಸ್ಟ್ ಡೇಯಿಂದನೇ ನಾನು ಆಲ್ಮೋಸ್ಟ್ 3 ಟೈಮ್ಸ್ ಕೊಡೋದಕ್ಕೆ ಶುರು ಮಾಡಿಕೊಂಡೆ. ಆ್ಯಂಡ್ ಅಡ್ಜಸ್ಟ್ ಕೂಡ ಆಯಿತು ಅವನಿಗೆ. ಯಾವುದೇ ರೀತಿ ವಾಮಿಟಿಂಗ್ ಆಗಲಿ ಆ ಥರದ್ದೇನೂ ಆಗಿರಲಿಲ್ಲ. ಬಟ್ ನಿಮಗೆ ಹಾಲಿನ ಸಪ್ಲೈ ಚೆನ್ನಾಗಿದೆ, ಪಾಪು ಚೆನ್ನಾಗಿ ಹಾಲು ಕುಡಿತಾ ಇದ್ದಾನೆ, ಟೈಮ್ ಇದೆ ನಿಮಗೆ ಫೀಡ್ ಮಾಡೋಕ್ಕೆ ಅಂತ ಹೇಳಿದ್ರೆ ಆದಷ್ಟು ಬ್ರೆಸ್ಟ್ ಫೀಡಿಂಗೇ ಸಜೆಸ್ಟ್ ಮಾಡ್ತೀನಿ ನಾನು. ಬಿಕಾಸ್ ಮಕ್ಕಳಿಗೆ ಅದೇ ಒಂದು ಪವರ್ ಮತ್ತು ಅದೇ ಒಂದು ರೀತಿ ಶಕ್ತಿ ಕೊಡುವಂಥದ್ದು, ಎನರ್ಜಿ ಕೊಡುವಂಥದ್ದು. ಸಿನ್ಸ್ ಆಫೀಸ್ಗೆ ಹೋಗುವಂಥ ಅಮ್ಮಂದಿರಿದ್ದಾರೆ ಅಂತಂದರೆ ಆದಷ್ಟು ಟೈಮು ನೀವು ಮಕ್ಕಳಿಗೆ ಹಾಲನ್ನ ಕುಡಿಸ್ಬೋದು. ಸೊ ನಾನು ಯೂಶ್ವಲಿ ಥ್ರೂ ಔಟ್ ದ ನೈಟ್ ಬೆಳಗ್ಗೆ ಹೊತ್ತು ಅವ್ನು ಎದ್ದಿದ್ದಾಗ 8 o'clock ಒಂದು ಸತಿ ಫೀಡ್ ಮಾಡಿಸ್ತೀನಿ. ಸೊ ಹತ್ತಿರ ಒಂದು 9:50 ನನಗೆ ಮತ್ತೆ ಅವನಿಗೆ ಸರಿನ ತಿನ್ನಿಸ್ಬಿಟ್ಟು ಮಲಗಿಸಿದ್ರೆ ಮತ್ತೆ ಅವ್ನು ಪುನಃ ಒಂದು 12 o'clock ಹಂಗೆ ಎದ್ದೇಳ್ತಾನೆ. ಮತ್ತು ಮಧ್ಯಾಹ್ನದ ಊಟ ಮಧ್ಯದಲ್ಲಿ ಒಂದು ಪುಟಾಣಿ ಸ್ನ್ಯಾಕ್ಸ್ ಏನಾದರೂ ಇರುತ್ತೆ. ಸ್ನ್ಯಾಕ್ಸ್ ಇಸ್ ಬೇಸಿಕಲಿ ಅವನಿಗೆ ಫ್ರೂಟ್ಸ್ ಇರುತ್ತೆ, ಆ್ಯಪಲ್ಲು, ಬನಾನಾ, ಆ ಥರ ಏನಾದರೂ ಫ್ರೂಟ್ಸ್ ಕೊಡೋವಂಥದ್ದು. ಫಿಂಗರ್ ಫುಡ್ಸು ಅವನಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಹೇಗೆ ಅವನಿಗೆ ಫಿಂಗರ್ ಫುಡ್ಸ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಹೇಳಬೇಕು ಅಂತಂದರೆ ಪಾಪು ತುಂಬ ಏನು ಊಟನೇ ಮಾಡೋದಿಲ್ಲಪ್ಪ, ತುಂಬ ಕಾಟ ಕೊಡ್ತಾನೆ ಅನ್ನೋವಂಥದ್ದು ಏನಿಲ್ಲ. ಬಿಕಾಸ್ ಭೈರವ್ ಟೈಮಲ್ಲಿ ನನಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಆ ರೀತಿ ಏನಾದರೂ ಆಗ್ಬಿಟ್ಟಿದ್ರೆ ನಂಗೆ ಡೆಫಿನೆಟ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಬೇಬಿ ಆರಾಮಾಗಿ ಊಟ ಮಾಡುತ್ತೆ, ತೊಂದರೆ ಇಲ್ಲ ನನಗೆ. ಸೊ ಹಾಗಾಗಿ ಇನ್ನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಫ್ರೆಶ್ನಪ್ ಆಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಅದ್ರ ಜೊತೆಗೆ ಚಪಾತಿ ಅಂದ್ಕೊಂಡೆ. ಬರೀ ಮಶ್ರೂಮ್ ಒಂದು ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಕೂಡ ನೆನೆಸಿಟ್ಟಿದ್ರು ಅಮ್ಮ ಹಿಂದಿನ ದಿವಸನೇ. ಸೊ ಅದು ಕೂಡ ಬೇಯಕ್ಕಿಟ್ಟಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿನ ರೆಡಿ ಮಾಡ್ಕೊಳ್ಬೋದು. ಇನ್ನು ಈ ರೀತಿ ಚೆನ್ನಾಗಿ ಹಾಕೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ, ಗ್ರೇವಿ ಕೂಡ ತಿಕ್ ಕನ್ಸಿಸ್ಟೆನ್ಸಿಯಾಗಿ ಇರುತ್ತೆ, ರುಚಿಯಾಗೂ ಇರುತ್ತೆ. ಆ್ಯಂಡ್ ಯೂಶ್ವಲಿ ಅಡುಗೆ ನಮ್ದು ಹೇಗಿರುತ್ತೆ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆ್ಯಂಡ್ ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೂ ಮ್ಯಾನೇಜ್ ಆಗೋ ಥರ ಇರಬೇಕು. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕೂಡ ನಾನು ಜಾಸ್ತಿ ಮಾಡ್ತೀನಿ. ಚಪಾತಿ ಜೊತೆಗೆ ಗ್ರೇವಿ ಚೆನ್ನಾಗಿ ಇರುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಮುದ್ದೆಗೂ ಚೆನ್ನಾಗಿ ಅನಿಸುತ್ತೆ, ಸಾರಿಗೂ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆ ಸೈಡ್ ಡಿಶಸ್ ಏನಾದರೂ ಬೇಕು ಅಂದರೆ ಪ್ರಿಪೇರ್ ಮಾಡ್ಕೊಳ್ಳೋಂಥದ್ದು. ಬಿಕಾಸ್ ಯೂಶ್ವಲಿ ಆಫೀಸ್ ಹೋಗಿ ಬಂದು ಸುಸ್ತಾಗಿರ್ತಾರೆ. ಆ್ಯಂಡ್ ಯೂಶ್ವಲಿ ವರ್ಕಿಂಗ್ ವುಮೆನ್ಗೆ ಅಷ್ಟೇ ಅಲ್ಲಿಂದ ಬಂದ ಮೇಲೆ ಕೆಲಸ ಮಾಡ್ಕೊಳ್ಳೋ ಅಂಥ ತೊಂದರೆ ಹಿಂಸೆ ಅನಿಸೋದು. ಎಷ್ಟೊಂದು ಸತಿ ನಾನು ನನ್ನ ಕೊಲೀಗ್ಸ್ ಅದೇ ಮಾತಾಡ್ಕೊಳ್ತಾ ಇರ್ತೀವಿ, ಅಯ್ಯೋ ಮನೆಗೆ ಹೋಗಿ ಇಷ್ಟು ಕೆಲಸ ಇದೆ ಅಷ್ಟು ಕೆಲಸ ಇದೆ ಅಂತ. ಸೊ ಅದ್ರ ಮಧ್ಯ ನನಗೆ 2-3 ಸತಿ ಅಡುಗೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಮಕ್ಕಳನ್ನ ಇಟ್ಕೊಂಡು. ಬಟ್ ಐ ಲೈಕ್ ಕುಕ್ಕಿಂಗ್ ಅನ್ನೋ ಅಂಥದ್ದು ಇಷ್ಟ ಆಗುತ್ತೆ. ಬಟ್ ಆದರೆ ಅದಕ್ಕೆ ತಕ್ಕನಾದಂಥ ಟೈಮ್ ನನಗೆ ಸಿಗ್ದಲ್ಲೇ ಇರೋ ಕಾರಣ ಸೊ ಇನ್ನು ಕುಕ್ಕರ್ಗೆ ಕೂಗಕ್ಕಿಟ್ಟಿದ್ದೆ. ಸೊ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಇಲ್ಲಿ ನಾನು ಅಡುಗೆಗೆ ಏನು ಬೇಕೋ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಟೈಮ್ ಈ ರೀತಿ ತೆಂಗಿನಕಾಯಿ ನಾನು ನೋಡಿದಂಥದ್ದು. ತುಂಬ ಸತಿ ಕೇಳಿದ್ದೀನಿ ಹೂವು ಬಂದಿದೆ ತೆಂಗಿನಕಾಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಎಷ್ಟು ದೊಡ್ಡದಾಗಿ ಮೊಳಕೆ ಬಂದಿದ್ದಂಥ ತೆಂಗಿನಕಾಯಿ ಇದೆ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಖುಷಿಯಾಗಿತ್ತು. ಆ್ಯಕ್ಚುಲಿ ಅದು ಫ್ರೆಶ್ ಆಗಿದ್ದಾಗ ಲಿಟ್ರಲಿ ಹೂವು ಥರನೇ ಇತ್ತು ಅದರ ಒಳಗಡೆ. ಅದನ್ನು ವೀಡಿಯೋ ಶೂಟ್ ಮಾಡಲಿಲ್ಲ, ಬಟ್ ಒಂಥರ ಖುಷಿ ಆಯಿತು ಅದನ್ನು ನೋಡಿದಾಗ. ಇನ್ನು ಅಡುಗೆಗೆಲ್ಲ ಮಸಾಲೆಗೆ ರೆಡಿ ಮಾಡಿ ಫ್ರೈ ಮಾಡೋದಕ್ಕೆ ಇಟ್ಬಿಟ್ಟು ಬಂದೆ. ಅದಾದಮೇಲೆ ನಮ್ಮ ಮನೆಯ ಪುಟ್ಟು ಫಿಶಸ್ಸು, ಇದಕ್ಕೆ ಯೂಶ್ವಲಿ ಅಪ್ಪ ಮಗನೇ ಫ್ರೆಶ್ ಫುಡ್ ಹಾಕ್ತಾರೆ. ಇವತ್ತು ನಾನು ಹಾಕೋಣ ಅಂತ ಹೇಳಿ ಹಾಕಿದ್ದೆ. ಕ್ಯೂಟ್ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಇಷ್ಟು ಸಮಾಧಾನವಾಗಿ ನೀರಲ್ಲಿ ಒಂಚೂರು ಸದ್ದು ಗದ್ದಲ ಇಲ್ದಲೆ ಇಷ್ಟು ಚೆನ್ನಾಗಿ ಓಡಾಡೋಂಥ ಮೀನುಗಳನ್ನ ನೋಡೋದೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮನೆ ಕ್ಲೀನಿಂಗ್ ಅಂತೂ ಶುರುವಾಯಿತು. ನೈಟೇ ನಾನು ಯೂಶ್ವಲಿ ಏನಾದರೂ ಎತ್ತಿಕ್ಕೋದು, ಕ್ಲೀನ್ ಮಾಡೋದು, ಕಸ ಗುಡಿಸೋದಿದ್ರೆ ಹಿಂದಿನ ದಿವಸ ನೈಟ್ ಮಾಡ್ಕೊಳ್ತೀನಿ. ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಷ್ಣು ವೈಭವ್ ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅವ್ನು ಎದ್ಬಿಟ್ಟ ಅಂತಂದರೆ ನನಗೆ ಹತ್ತತ್ರ 15-20 ನಿಮಿಷ ಬೆಳಗ್ಗೆ ಹೊತ್ತು ಕಾಂಪನ್ಸೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಸೇಫರ್ ಸೈಡ್ಗೆ ನಾನು ಹಿಂದಿನ ದಿವಸನೇ ಕಸ ಗುಡಿಸ್ಬಿಟ್ಟು ಇಟ್ಟಿರ್ತೀನಿ. ನೆಕ್ಸ್ಟ್ ಡೇ
ಮಾಪಿಂಗ್ ಇತ್ತು ಅಂತ ಹೇಳಿದೆ. ಸೊ ಇವತ್ತು ಕೂಡ ಅದೇ ರೀತಿ ಹಿಂದಿನ ದಿವಸ ನೈಟು ಕ್ಲೀನ್ ಮಾಡಿ ಇಟ್ಟಿದ್ದೆ, ಕಸ ಗುಡಿಸಿ. ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗೋ ಮುಂಚೆ ಈ ರೀತಿ ಮಾಪ್ ಮಾಡಿಬಿಟ್ರೆ ನನಗೂ ಒಂಥರ ಮನೇನೂ ಕ್ಲೀನ್ ಅನಿಸುತ್ತೆ, ನಾನು ಕೂಡ ಫ್ರೆಶ್ನಪ್ ಆಗೋದಕ್ಕೆ ಆರಾಮ್ ಅಂತ ಅನಿಸುತ್ತೆ. ಆ್ಯಂಡ್ ಮಕ್ಕಳಿರೋ ಮನೆಯಲ್ಲಿ ಇಟ್ ಇಸ್ ಕ್ವೈಟ್ ಕಾಮನ್, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಬರೋಷ್ಟೊತ್ತಿಗೆ ಏನು ಈ ಮನೆ ಹಿಂಗಾಗಿದೆಯಲ್ಲ ಅನ್ನೋ ಥರನೇ ಆಗಿರುತ್ತೆ. ಮತ್ತು ಎಷ್ಟು ಸತಿ ನಾವು ನೀಟ್ ಮಾಡಿದ್ರು, ಡೈಲಿ ಒನ್ಸ್ ಅಂತೂ ಮಾಡಿದ್ರೂ ಕೂಡ ಆ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅದಂತೂ ಇದ್ದೇ ಇರುತ್ತೆ. ಸೊ ಮಕ್ಕಳು ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರೇ ತೊಗೊಳ್ಬೇಕು. ಆ್ಯಂಡ್ ಏನೋ ಒಂಥರ ಸಮಾಧಾನ ಕೂಡ ಅಂತ ಅನಿಸುತ್ತೆ. ಮಕ್ಕಳು ಅದರಲ್ಲೂ ಅಚ್ಚು ಇವಾಗ ಅಂಬೆಗಾಲಲ್ಲಿ ಎಲ್ಲ ಕಡೆ ಓಡಾಡೋಕ್ಕೆ ಶುರು ಮಾಡಿದ್ದಾನೆ. ಪ್ರತಿಯೊಂದೂ ಬಾಯಿಗೆ ಹಾಕಿ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಆದಷ್ಟು ಮನೇನ ನೀಟಾಗಿಡಬೇಕು. ಏನೇ ನೀಟಾಗಿಟ್ಟರು ಏನೇ ಮಾಡಿದ್ರು ಆ ಮಕ್ಕಳ ಕಣ್ಣಿಗೆ ಅದು ಎಷ್ಟು ಚಿಕ್ಕ ಚಿಕ್ಕ ವಸ್ತುಗಳು ಅವ್ರ ಕೈಗೆ ಸಿಗುತ್ತೆ. ನಾವು ಎಷ್ಟು ಟ್ರೈ ಮಾಡಿದ್ರು ಏನು ಸಿಗಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದೇ ತೆಗೆದು ಬಾಯಿಗೆ ಹಾಕ್ಕೊಂಡಿರ್ತಾರೆ. ಸೊ ಎಷ್ಟು ಸತಿ ಹಾಗೆ ಆಗಿರುತ್ತೆ. ನಮಗೆ ಸಿಗ್ದಲ್ಲೇ ಇರೋದನ್ನೆಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಪುಟ್ಟದು ಕೈಯಲ್ಲಿ ಎತ್ಕೊಂಡು ಬ್ಯಾಗ್ ಹಾಕ್ಕೊಳ್ಳೋ ಅಂಥದ್ದು ಈ ಥರದ್ದೆಲ್ಲ ರೂಢಿ ಮಾಡ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ಆದಷ್ಟು ಇಫ್ ನಾಟ್ ಟೈಮ್ ಪರ್ಮಿಟ್ ಮಾಡಲಿಲ್ಲ ಅಂದರೆ ರೂಮ್ಸ್ಗಳು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಹಾಲ್ನ ಒಂದು ಸತಿ ಈ ರೀತಿ ಮೇಲ್ಗಡೆ ಕ್ಲೀನ್ ಮಾಡಿ ಒಂದು ಸತಿ ಮಾಪ್ ಹಾಕಿಬಿಟ್ಟು ಪಾಪುಗೆ ಮ್ಯಾಟ್ ಹಾಕಿಬಿಟ್ರೆ ಒಂಥರ ನನಗೆ ಸಮಾಧಾನ ಅನಿಸುತ್ತೆ, ಕ್ಲೀನಾಗಿದೆ ಓಡಾಡ್ಬೋದು ಅಂತ ಹೇಳಿ. ಯೂಶ್ವಲಿ ನಾವು ಎಲ್ಲಿರ್ತೀವೋ ಅಚ್ಚು ಕೂಡ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬರೀ ಲಿವಿಂಗ್ ಏರಿಯಾದ ಮಾತ್ರ ಲೈಟ್ ಆನ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕೂತಿರ್ತೀವಿ. ಅವನು ನಮ್ಮ ಜೊತೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕೂತಿರ್ತಾನೆ. ಇನ್ನು ಕ್ಲೀನಿಂಗ್ ಜೊತೆಗೇ ಅಡುಗೆ ಕೂಡ ನಡೀತಾ ಇರುತ್ತೆ. ಸೊ ಒಗ್ಗರಣೆಗೆ ನಾನು ಸ್ವಲ್ಪ ಮಸಾಲೆ ಎಲ್ಲ ತೆಗೆದಿಡಬೇಕಿತ್ತು ಮತ್ತು ಕುಕ್ಕರ್ ಕೂಡ ತಣ್ಣಗಾಗಿರಬೇಕಿತ್ತಲ್ಲ. ಸೊ ಅದ್ರ ಮಧ್ಯೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಮಾಡಿಕೊಂಡೆ. ಇನ್ನು ಇವತ್ತು ನಾನು ಸ್ವಲ್ಪ ಮಸಾಲೆನ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ಥರ ಮಾಡಿದಾಗ ರುಚಿ ಚೆನ್ನಾಗಿ ಬರುತ್ತೆ. ಸ್ಪೆಷಲಿ ಈಗ ನಾವು ನಾನ್ ವೆಜ್ ಎಲ್ಲ ಮಾಡಿದಾಗ ಮಟನ್ ಸಾರಿಗೆ ಹೇಗೆ ಫ್ರೈ ಮಾಡ್ಕೊಳ್ತೀವೋ ಅದೇ ರೀತಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ನಿಮಗೆ ಬೇಕು ಅಂತಂದರೆ ಒಂದೆರಡು ಚಕ್ಕೆ, ಲವಂಗ ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಕಾಯಿನ ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು ರೀತಿ ಕಂಪ್ಲೀಟ್ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಿಟ್ಟು ಅದಾದಮೇಲೆ ನಾನು ಹಾಕ್ಕೊಳ್ಳುವಂಥದ್ದು. ಸೊ ಮೋಸ್ಟ್ ಆಫ್ ದ ಹುರಿದು ಮಾಡುವಂಥ ಅಡುಗೆಗಳು ಇದೇ ರೀತಿ ಇರುತ್ತೆ. ಅದರಲ್ಲಿ ಏನು ಡಿಫ್ರೆಂಟಾಗಿ ರೆಸಿಪಿ ಅನ್ನೋವಂಥದ್ದು ಏನಿರೋದಿಲ್ಲ. ಬಟ್ ಈ ಥರ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿ ಇರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಒನ್ ಥಿಂಗ್ ಏನು ಅಂತಂದರೆ ಸ್ವಲ್ಪ ಅದು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಒಂಥರ ಏನು ಹೇಳ್ತಾರೆ, ಬಿಸಿಯಿಂದ ಜಾರು ಎಕ್ಸ್ಪ್ಲೋಡ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಇವತ್ತು ಒಂದು ಹೀಗೆ ಮಾತಾಡ್ತಾ ನಮ್ಮ ಕೊಲ್ಲಿಗೆ ಹೇಳ್ತಾಯಿದ್ರು, ಮಿಕ್ಸಿ ಜಾರ್ ಏನೋ ಮಿಸ್ ಆಗಿಬಿಟ್ಟು ಕೈ ಬೇರೆ ಏನೋ ಚಾಪ್ ಆಫ್ ಆಗಿಬಿಡ್ತು ಅಂತ. ಸೊ ಹರಿಬರಿಲಿ ನಾವು ಎಷ್ಟು ಕಾಶಿಯಸ್ ಆಗಿದ್ದರೂ ಕಮ್ಮಿ ಅಂತ ಅನಿಸುತ್ತೆ. ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಏನೋ ಒಂದು ಪೆಟ್ಟು ಮಾಡ್ಕೊಳ್ತಾನೆ ಇರ್ತೀವಿ ನಾವು ಹೆಣ್ಮಕ್ಳು. ಏನೋ ಒಂದು ಬಿಸಿ ಸುಟ್ಕೊಳ್ಳೋದು ಇಲ್ಲ ಕೈ ಹೆಚ್ಕೊಳ್ಳೋದು ಆ ಥರ ಏನಾದರೂ. ಬಟ್ ಆ ರೀತಿ ನಾನು ಸ್ವಲ್ಪ ಕಮ್ಮಿ, ಯಾವತ್ತೂ ಆ ಥರ ತುಂಬ ಸುಟ್ಕೊಂಡಿದ್ದಾಗಲಿ ಅಥವಾ ಕೈ ಹೆಚ್ಕೊಂಡಿದ್ದಾಗಲಿ ಇಲ್ಲ. ಸೊ ಆದಷ್ಟು ಕಾನ್ಷಿಯಸ್ ಆಗಿ ಮಾಡ್ತಾಯಿರ್ತೀನಿ. ಬಟ್ ಅದೇ ಮಿಕ್ಸಿ ಅಂತ ಅಂದಾಗ ಅದು ನೆನಪಾಯಿತು ನನಗೆ. ಇನ್ನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ವಿಶಿಲ್ ಹೊಡಿತಲ್ಲ. ಆ್ಯಂಡ್ ವಿಷ್ಣು ಎದ್ದೇ ಬಿಟ್ಟ. ಸರಿ ಅವನ್ನ ಮಲಗಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಅದೇ ಟೈಮ್ ನೋಡ್ತಾ ಇದ್ದೆ. ಅವನ್ನ ಮತ್ತೆ ಈಗ ಮಲಗಿಸೋಕ್ಕೆ ಶುರು ಮಾಡಿದ್ರೆ ಅರ್ಧ ಗಂಟೆ ಬೇಕು ಅವನು, ಬಿಕಾಸ್ ಎಚ್ಚರ ಆಗಿಬಿಟ್ಟಿರ್ತಾನೆ. ಭೈರವನ ಕೂಡ ಸ್ಕೂಲಿಗೆ ರೆಡಿ ಮಾಡಿಸೋದಕ್ಕೆ ಮಾತಾಡ್ತಾ ಇರ್ತೀವಿ ಅಂಥೇಳಿ. ಸೊ ಈ ಒಂದು ಟೈಮಲ್ಲಿ ಅವನ್ನ ಮಲಗಿಸೋದಕ್ಕೆ ಟ್ರೈ ಮಾಡೋದಕ್ಕಿಂತ ಅವನ್ನ ಆರಾಮಾಗಿ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಸೊ ಯೂಶ್ವಲಿ ನೈಟಲ್ಲಿ ಜಾಸ್ತಿ ಟೈಟ್ ಆಗುತ್ತೆ ಅಂತ ಹೇಳಿ ನಾನು ಸೊ ಹಾಗಾಗಿ ಡೈಪರ್ನ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಓಡಾಡೋದಕ್ಕೆ ಶುರು ಮಾಡಿಬಿಡ್ತಾನಲ್ಲ ಇವನು, ಹಾಗಾಗಿ ಮತ್ತು ಕಾಲೆಲ್ಲ ತಣ್ಣಗಾಗತ್ತೆ. ಈಗಂತೂ ಎಷ್ಟು ಥಂಡಿ ಕ್ಲೈಮೇಟ್ ಇದೆ ಅಂದರೆ ಕಾಲನ್ನ ಒಳ್ಳೆ ಐಸ್ ಮೇಲೆ ಇಟ್ಟಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವನಿಗೆ ಬೆಚ್ಚಗೆ ಸ್ವೆಟರು, ಪ್ಯಾಂಟು ಎಲ್ಲ ಹಾಕ್ಬಿಟ್ಟು ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಇನ್ನು ಈ ಒಂದು ಮ್ಯಾಟ್ ನನಗೆ ತುಂಬ ಹೆಲ್ಪ್ ಆಗಿದೆ. ಬಿಕಾಸ್ ಅದು ಒಂಥರ ಸ್ಪಾಂಜ್ ಥರ ಇದೆ. ಅವ್ನು ಎದ್ದು ನಿಂತ್ರೂ ಕೆಳಗೆ ಬಿದ್ದರೂ ಕೂಡ ಅದು ಒಂಥರ ಕುಷನ್ ಎಫೆಕ್ಟ್ ಕೊಡೋದ್ರಿಂದ ಆರಾಮ್ ಅನಿಸುತ್ತೆ. ನನಗೂ ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ ಮ್ಯಾಟ್ ಮೇಲೆ ಹಾಕ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ. ಬಟ್ ತುಂಬ ಕಮ್ಮಿ ಅವನು ಆ ರೀತಿ ಕುತ್ಕೊಂಡು ಆಟ ಆಡೋದು. ಮನೆ ತುಂಬ ಓಡಾಡಬೇಕು, ಎಲ್ಲರೂ ಎಲ್ಲಿರ್ತಾರೋ ಅಲ್ಲಿ ಹೋಗಬೇಕು ಅವನು. ಬಟ್ ಒಂದು 2-3
ಆಟ ಸಾಮಾನು ಆಟಾಡೋಕ್ಕೆ ಇಟ್ಬಿಟ್ಟು ಹಾಕಿಟ್ರೆ ಆರಾಮಾಗಿ ಆಟಾಡ್ಕೊಳ್ತಾನೆ. ಆ್ಯಂಡ್ ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ, ಪಾಪು ಕೈ ಬಿಡೋದೇ ಇಲ್ಲ, ಎತ್ಕೊಂಡೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ. ಸೊ ಇಟ್ ಅಗೇನ್ ಡಿಪೆಂಡ್ಸ್, ಮಕ್ಕಳಿಗೆ ನಾವು ಹೇಗೆ ರೂಢಿ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ. ಆ್ಯಂಡ್ ಅಲ್ಲಿಂದ ಆಚೆ ಬರ್ತಾನೆ ಅಂತ ಹೇಳಿಬಿಟ್ಟು ಈ ರೀತಿ ಕಾಲು ಕಟ್ಬಿಡ್ತೀವಿ. ಬಟ್ ಆದರೆ ಅವನು ಅದನ್ನೂ ಬಿಡಿಸ್ಕೊಂಡು ಬರ್ತಾನೆ. ಎಷ್ಟು ಅಂದರೆ ತುಂಬ ಜೋರಾಗೇನೂ ಕಟ್ಟಿರಲ್ಲ, ಸುಮ್ಮನೆ ಅವನಿಗೆ ಒಂಥರ ಸ್ಟಾಪಿಂಗ್ ಪಾಯಿಂಟ್ ಥರ ಇರಲಿ ಅಂತ ಹೇಳಿಬಿಟ್ಟು. ಬಟ್ ಏನೇ ಕಟ್ಟಿದ್ರೂ ನಿಲ್ಲಲ್ಲ ಅವನು, ಮನೆ ತುಂಬ ಓಡಾಡ್ಕೊಂಡು ಕೂತಿರ್ತಾರೆ. ಆ್ಯಕ್ಚುಲಿ ಸೇಮ್ ಟೆಕ್ನಿಕ್ ನನಗೆ ನಮ್ಮಮ್ಮ ಮಾಡ್ತಿದ್ರಂತೆ. ತುಂಬ ನಾಟಿ ಇದ್ದೆ ನಾನು, ಮನೆ ತುಂಬ ಓಡಾಡ್ತಿದ್ದೆ, ಮನೆ ತುಂಬ ಕೆಲಸ ಇರ್ತಿತ್ತಲ್ವ ಆವಾಗಲೂ ಕೂಡ. ಸೊ ಆವಾಗ ಅಮ್ಮ ಈ ರೀತಿ ಕಟ್ಬಿಟ್ಟು ಹೋಗ್ಬಿಡ್ತಾಯಿದ್ರಂತೆ. ಸೊ ಇವನಿಗೂ ಅಷ್ಟೇ ಹಾಗೆ ಮಾಡ್ತೀವಿ ನಾವು. ಬೆಳಗ್ಗೆ ಹೊತ್ತು ಇನ್ನೂ ನಮ್ಮ ಮನೆಯವ್ರು ಕೂಡ ಇದ್ದಿರಲಿಲ್ಲ, ಸೊ ಭೈರವ್ ಕೂಡ ಇದ್ದು ರೆಡಿ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅವನಿಗೆ ಈ ರೀತಿ ಇಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡು ಕೂತಿರ್ತಾನೆ. ನಿದ್ದೆ ಇದೆ ಅವನಿಗೆ ಕಣ್ಣಲ್ಲಿ, ಬಟ್ ನಿದ್ದೆ ಮಾಡಿಸೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಎದ್ದಿದ್ದಾನೆ. ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕೂರಿಸಿದ್ದೀನಿ. ವೇಸ್ಟ್ ಕಾಲು ಕಟ್ಟೋದು ನಾವು ತಾನೇ, 1 ಸೆಕೆಂಡು ಇರಲ್ಲ, 1 ಸೆಕೆಂಡು ಇರಲ್ಲ. ಅಣ್ಣನೇ ಬಿಡಿಸೋಗು. ಇನ್ನು ಕುಕ್ಕಿಂಗ್ ಅಂತೂ ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ಇನ್ನು ಇದಕ್ಕೆ ಆಫ್ ಮಾಡಿದ್ದೀನಿ ನಾನು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಹಾಕಿ ಕೊನೆಗೆ ಕೊತ್ತಂಬರಿ ಹಾಗೂ ಪುದೀನಾನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಪೌಡರಲ್ಲಿ ಧನಿಯಾ ಪೌಡ್ರು ಒಂದು 1/2 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ 1/2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತಣ್ಣಗಾಗೋ ತನಕ ವೇಟ್ ಮಾಡಬೇಕು. ಇನ್ನು ಇದು ತಣ್ಣಗಾಗೋಷ್ಟೊತ್ತಿಗೆ ನಾನು ಪುಟ್ಟು ಮರಿನ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು. ಅವ್ನು ನೋಡಿ ಅಲ್ಲಿ ತಮ್ಮ ಅವನ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇದಂತೂ ಇಡೀ ದಿವಸ ಇದೇ ರೀತಿ ಆಗೋಗಿರುತ್ತೆ. ಇವನು ಅವನಿಗೆ ಹಿಂಸೆ ಕೊಡೋದು, ಅವನು ಇವನಿಗೆ ಹಿಂಸೆ ಕೊಡೋದು. ಬಟ್ ಅಣ್ಣ ಆಗಿ ಅವ್ನು ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ. ನಾವೇನಾದರೂ ಇಲ್ಲ ಅಂತಂದರೆ ಅವ್ನ ತಮ್ಮನ ನೋಡ್ಕೊಳ್ಳೋ ರೀತಿಯೇ ಚೇಂಜ್ ಆಗೋಗಿಬಿಡುತ್ತೆ. ಅವ್ನಿಗೆ ಊಟ ಮಾಡಿಸೋದು, ಅವ್ನ ಡೈಪರ್ ಚೆಕ್ ಮಾಡೋ ಅಂಥದ್ದು, ಅವ್ನ ಡ್ರೆಸ್ನ ಕ್ಲೀನ್ ಮಾಡೋ ಅಂಥದ್ದು ಪ್ರತಿಯೊಂದು ಮಾಡ್ತಾನೆ. ಸೊ ಐ ಆಮ್ ವೆರಿ ಹ್ಯಾಪಿ. 2 ಮುದ್ದು ಮಕ್ಕಳು. ಅಣ್ಣ ಅಂತಂದರೆ ಇದಕ್ಕೆ ಇಷ್ಟ, ತಮ್ಮ ಅಂತಂದರೆ ಅದಕ್ಕಿಷ್ಟ. ಸೊ ಒಟ್ಟಿಗೆ ಇಬ್ಬರು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಇನ್ನೂ ಒಂದು ಸ್ವಲ್ಪ ದೊಡ್ಡವನಾಗಬೇಕು ವಿಷ್ಣು, ಆವಾಗ ಅವ್ನಿಗಿನ್ನೂ ಆಟ ಆಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇನ್ನೂ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಎಲ್ಲ ಎದ್ದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರೀತಿ ಖುಷಿ. ಇನ್ನು ಅಚ್ಚುಗೆ ಈ ಒಂದು ಸೌಂಡ್ ಏನಿದೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅದನ್ನು ಹಾಕಿ ಕೂತ್ಬಿಟ್ರೆ ಅದನ್ನು ನೋಡ್ಕೊಂಡು ಕೂತಿರ್ತಾನೆ. ಅದೇ ಸಾಂಗ್ ಪದೇ ಬರ್ತಾ ಇರುತ್ತೆ, ಬಟ್ ಅದೇ ಇಷ್ಟ ಆಗುತ್ತೆ ಅವನಿಗೆ. ಇನ್ನು ಅಷ್ಟೊತ್ತಿಗೆ ಮಶ್ರೂಮ್ ಕೂಡ ಎಲ್ಲ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಯಲ್ಲಿ ಮಗ್ಗಿಸ್ಬಿಟ್ಟು ಮಸಾಲೆ ಇದು ಕುದಿಯೋಕ್ಕಿಟ್ಟಿದ್ದೆ. ಇನ್ನು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ನಾನು ರೆಡಿ ಆಗಬೇಕು, ಭೈರವ್ ಕೂಡ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ಹೇಳಿ ಇಬ್ಬರು ಒಟ್ಟಿಗೆ ಬ್ರಷ್ ಮಾಡಿಕೊಂಡು ಒಟ್ಟಿಗೆ ರೆಡಿ ಆಗಿಬಿಡ್ತೀವಿ. ಇನ್ನು ನಾನು ಹೊರಟು ಒಂದು 15 ನಿಮಿಷಕ್ಕೆಲ್ಲ ಭೈರವ್ ಕೂಡ ಹೊರಡಬೇಕು ವ್ಯಾನ್ಗೆ. ಸೊ ಹಾಗಾಗಿ ನಾನು ಹೋಗಬೇಕಾದಾಗಲೇ ಅವನ್ನ ರೆಡಿ ಮಾಡಿಸ್ಬಿಟ್ರೆ ಕರ್ಕೊಂಡೋಗಿ ವ್ಯಾನಿಗೆ ಕೂರಿಸೋ ಅಷ್ಟೇ ಇರುತ್ತೆ. ಬಟ್ ಕೆಲವೊಂದು ಸತಿ ತುಂಬ ಕ್ರ್ಯಾಂಕಿ ಆಗಿಬಿಡ್ತಾನೆ ಭೈರವು. ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಬೆಳಿಗ್ಗೆ ಎದ್ದೇಳಲ್ಲ, ಹಿಂಸೆ ಮಾಡ್ತಾನೆ. ಮತ್ತು ಎಷ್ಟು ಹೇಳ್ಕೊಂಡು ಬಂದರೂ ಓಡೋಗುವಂಥದ್ದು, ಬೇಕು ಅಂತ ನಾಟಿನೆಸ್ ತೋರಿಸೋ ಅಂಥದ್ದು ಇದನ್ನೆಲ್ಲ ಮಾಡ್ತಾನೆ. ಬಟ್ ನನ್ನ ಹತ್ರ ಸ್ವಲ್ಪ ಕಮ್ಮಿ. ಅವರಪ್ಪ ಇದ್ದರು ಅಂತಂದರೆ ತುಂಬ ಗೊಳಕೊಂತಾನೆ ಅವರಪ್ಪನ ರೆಡಿ ಮಾಡಿಸ್ಕೊಳ್ಳೋದಕ್ಕೆ. ಅವರು ಕೂಡ ಸ್ವಲ್ಪ ಇವನ್ನ ಹ್ಯಾಂಡಲ್ ಮಾಡೋದು ಕಷ್ಟನೇ. ಅವ್ರು ಅದೇ ಹೇಳ್ತಿರ್ತಾರೆ, ಚಿಕ್ಕದು ಹೆಂಗಾದರೂ ಹ್ಯಾಂಡಲ್ ಮಾಡಿಬಿಡ್ಬೋದು, ದೊಡ್ಡದೇ ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡುತ್ತೆ ನನಗೆ ಅಂತ. ಬಟ್ ಆದರೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಒಂಚೂರು ಜೋರಾಗಿ ಗದ್ರದೆ ಭೈರವ್ ಕೂಡ ಸ್ವಲ್ಪ ಟ್ರ್ಯಾಕಿಗೆ ಬರ್ತಾನೆ. ಬಟ್ ಇಟ್ಸ್ ಅ ಸರ್ಕಸ್. ಬೆಳಿಗ್ಗೆ ಹೊತ್ತು ಎಲ್ಲನೂ ಮಾಡಿಕೊಂಡು ಟೈಮ್ ಕೂಡ ಹೆಂಗೆ ಓಡ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎವ್ರಿ ಮಿನಿಟ್ ಟು ಮಿನಿಟ್ ಆ್ಯಕ್ಟಿವಿಟಿ ಥರ ಇರುತ್ತೆ ನಮ್ಮ ಮನೆ ಬೆಳಿಗ್ಗೆ ಹೊತ್ತು. ಇನ್ನು ಎಷ್ಟೇ ಬೇಗ ಮಾಡೋಣ ಅಂತಂದರೂ ಅಲ್ಲಿಗೆ ಟೈಮ್ ಸೆಟ್ ಆಗೇ ಹೋಗಿಬಿಡುತ್ತೆ. ಅವತ್ತಿನ ದಿವಸ ಏನಾದರೂ ಬೇರೆ ಏನಾದರೂ ಆ್ಯಕ್ಟಿವಿಟಿ ಇಟ್ಕೊಂಡಿರ್ತೀನಿ, ಆ ಥರ ಏನಾದರೂ. ಇನ್ನು ಅವನಿಗೆ ಬ್ರಷ್ ಮಾಡಿಸ್ಬಿಟ್ಟು ಅವನಿಗೆ ರೆಡಿ ಮಾಡಿಸಿದ್ರೆ, ಸೊ ಇವನಿಗೆ ಯೂಶ್ವಲಿ ಸ್ನಾನನ ಬೆಳಗ್ಗೆ ಹೊತ್ತು ನಾನು ಜಾಸ್ತಿ ಮಾಡ್ಸೋಕ್ಕೆ ಹೋಗಲ್ಲ ತಲೆಗೆ. ಹಿಂದಿನ ದಿವಸ ಮಾಡಿಸಿರ್ತೀನಿ, ಮೈಗೆ ಮಾತ್ರ ಸ್ನಾನ ಮಾಡಿ ಕಳಿಸ್ತೀನಿ. ಬಿಕಾಸ್ ಬೆಳಗ್ಗೆ ಹೊತ್ತಲ್ಲೇ ಒಣಗಿಸೋದೆಲ್ಲ ಪ್ರಾಸೆಸ್ ಅಂತ. ಇನ್ನು ನಾನು ಕೂಡ ಫ್ರೆಶ್ನಪ್ ಆಗಿ ಸ್ನಾನ ಮಾಡಿಕೊಂಡು
ಸ್ಯಾರಿ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಗಿರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಅ ಮಿನಿಟ್ ಟು ಮಿನಿಟ್. ಆ್ಯಂಡ್ ಅಡುಗೆ ಕೂಡ ಅಮ್ಮ ಚಪಾತಿ ಮಾಡಿಟ್ಟಿದ್ರು, ಬಿಸಿ ಅನ್ನ ಆಗಿತ್ತು. ಸೊ ಗ್ರೇವಿ ಕೂಡ ರೆಡಿ ಇತ್ತು, ಭೈರವ್ಗೆ ತಿನ್ನಿಸ್ಕೊಳ್ತಾರೆ. ಸೊ ನಾನು ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀನಿ. ಬಿಕಾಸ್ ಆರಾಮಾಗಿ ನಂಗೆ ಪೀಸ್ಫುಲ್ಲಾಗಿ ತಿನ್ನಬೇಕು. ಹರಿಬರಿಯಲ್ಲಿ ತಿನ್ನೋದಕ್ಕೆ ನಂಗೆ ಸಮಾಧಾನ ಅನಿಸಲ್ಲ. ಸೊ ಏನು ಮಾಡಿರ್ತೀವೋ ಅದನ್ನು ಸಮಾಧಾನವಾಗಿ ರುಚಿಯಿಂದ ಟೇಸ್ಟ್ ಮಾಡಿ ಟೈಮ್ ಕೊಟ್ಟು ತಿಂದ್ರೇ ಅದಕ್ಕೂ ಒಂದು ಬೆಲೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಕಾಲೇಜ್ಗೆ ಹೋದ್ಮೇಲೆ ಐ ವಿಲ್ ಹ್ಯಾವ್ ಸಮ್ ಬಫರ್ ಆಫ್ 5 to 10 minutes, 15 minutes ಅಂತಲೇ ಹೇಳ್ಬೋದು ಟೈಮ್ ಇರುತ್ತೆ. ಸೊ ಹಾಗಾಗಿ ಮೈ ಎವ್ರಿ ಡೇ ಬ್ರೇಕ್ಫಾಸ್ಟ್ ಇಸ್ ಎಟ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಸೊ ಇವತ್ತು ಈ ರೀತಿ ರೆಡಿಯಾಗಿ ಹೋಗಿದಂಥದ್ದು. ಆ್ಯಂಡ್ ಇವತ್ತು ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಡೇ ಬಿಕಾಸ್ ಕಾಲೇಜಲ್ಲಿ ಆಡಿಟ್ ಕೂಡ ಇದೆ. ಸೊ ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ. ಆಲ್ಮೋಸ್ಟ್ ಸೆಮಿಸ್ಟರ್ ಎಂಡ್ ಆಗ್ತಾ ಇರೋದ್ರಿಂದ ಕೆಲಸಗಳು ಕೂಡ ಜಾಸ್ತಿ, ಫೈನಲೈಸೇಷನ್ಸು, ತುಂಬ ಟಾಸ್ಕ್ ಇರೋದ್ರಿಂದ ಊಟ, ಬ್ರೇಕ್ಫಾಸ್ಟ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಒಂದು ರೀತಿ ಟ್ರಿಪ್ಗೆ ಹೋಗೋ ಥರನೇ ಇರುತ್ತೆ. ಇನ್ನು ಅಮ್ಮ ಕೂಡ ಬಿಸಿ ಬಿಸಿ ಚಪಾತಿ ಎಲ್ಲ ಮಾಡಿಟ್ಟಿದ್ರು, ನಾನು ಜಸ್ಟ್ ಬಾಕ್ಸಿಗೆ ಹಾಕ್ಕೊಂಡು ಹೊರಟೆ. ಸೊ ಇವತ್ತಿನ ಡೇ ಹೀಗಿತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಡೇಸ್ ಇದೇ ರೀತಿ ಇರುತ್ತೆ. ಆ್ಯಂಡ್ ಇದನ್ನು ಆದಷ್ಟು ಸಿಂಪ್ಲಿಫೈಡ್ ಆಗಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಮಧ್ಯ ಪಾಪು ಹಾಲು ಕುಡಿಯೋದಕ್ಕೆ ಅಳೋ ಅಂಥದ್ದು ಇದೆಲ್ಲನೂ ಇರುತ್ತೆ. ಸೊ ಇದಾಗಿತ್ತು ನನ್ನ ನೈಟ್ ಟು ಮಾರ್ನಿಂಗ್ ರೂಟೀನ್. ಆಫೀಸ್ಗೆ ಹೋಗೋ ಮುಂಚೆ ಈ ರೀತಿಯೇ ಇರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ 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 ಥ್ಯಾಂಕ್ ಯು. ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅನ್ಈವನ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿದ್ರು. ತುಂಬ ಜನ ವೆಯ್ಟ್ ಮಾಡಿ ಕಾದಿದ್ದು ಪ್ರೀತಿ ಕೊಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.